ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಡ್ವೆಂಚರಸ್ ಅರ್ಜುನ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಅಮೀರ್ ಪೋರ್ಟ್. ಅಂದರೆ ಇದಕ್ಕೆ ಅಮೀರ್ ಪೋರ್ಟು ಅಂತಾರೆ, ಅಂಬರ್ ಪೋರ್ಟು ಅಂತಾರೆ. ಇದು ಜೈಪುರಿಂದ ಆಲ್ಮೋಸ್ಟ್ ಒಂದು 11 ಕಿಲೋಮೀಟ್ರ್ ದೂರ ಇದೆ. ಸೊ ಇವಾಗ ನಾನು ನಿಮ್ಗೆ ಹೋಗ್ತಾ ಇರೋದು ಅದು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಬೆಳಗ್ಗೆ 9 ಗಂಟೆಗೆ ನಾವು ಎದ್ದು ರೆಡಿ ಆದ್ವಿ. ರೆಡಿ ಆಗಿ 9:30 ಚೆಕ್ಔಟ್ ಮಾಡಿಕೊಂಡು ಇವಾಗ ಹೊರಗಡೆ ಬಂದು ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟಲ್ಲಿ ನಾವು ರಾಜಸ್ಥಾನಿ ಸ್ಪೆಷಲ್ ಅದೇನು ಮಿರ್ಚಿ ವಡ ತಿಂದ್ವಿ, ಚೆನ್ನಾಗಿತ್ತು. ಇವಾಗ ಅಮೀರ್ ಪೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಅಮೀರ್ ಪೋರ್ಟ್ ಬಂದು ರಾಜಸ್ಥಾನದ ಅಂದರೆ ಜೈಪುರದ ಅತ್ಯಂತ ಫೇಮಸ್ ಟೂರಿಸ್ಟ್ ಪ್ಲೇಸು. ಯಾರಾದರೂ ಜೈಪುರ್ಗೆ ಬಂದರೆ ವಿಸಿಟ್ಗೆ ಅಮೀರ್ ಪೋರ್ಟ್ ನೋಡದೆ ಹೋಗಲ್ಲ, ಅಷ್ಟೊಂದು ಸುಂದರವಾಗಿದೆ ಅದು. ಅಮೀರ್ ಪೋರ್ಟು ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಇಡೀ ವರ್ಲ್ಡಲ್ಲೇ ಇದು ಫೇಮಸ್ ಇದೆ. ಸೊ ಭಾಳಷ್ಟು ಜನ ನಂಗೆ ಹೇಳಿದ್ದಾರೆ ಇದನ್ನು ಮಿಸ್ ಮಾಡಬೇಡ, ನೋಡಿಕೊಂಡೆ ಅಂತ. ಎಷ್ಟೋ ಜನ ನನಗೆ ಸಜೆಸ್ಟ್ ಮಾಡಿದರು. ಇದಕ್ಕೋಸ್ಕರ ಜಾಸ್ತಿ ಟೈಮ್ ಬೇಕು. ಒಂದು ಆಲ್ಮೋಸ್ಟ್ ಇದು ಫುಲ್ಲು ಎಲ್ಲ ಕವರ್ ಮಾಡಬೇಕಂದ್ರೆ 1 ಡೇ ಬೇಕು. ಬಟ್ 1 ಡೇ ಅಲ್ಲ, ಒಂದು 4-5 ಅವರ್ಸಲ್ಲಿ ನಾನು ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಏನು ನೀವು ನೋಡ್ತಾ ಇದ್ದಾರಲ್ಲ, ಇದೇ ಅಮೀರ್ ಪೋರ್ಟ್ನ ಫ್ರಂಟ್ ವ್ಯೂ. ಇಲ್ಲಿಂದ ಅಮೀರ್ ಫೋರ್ಟ್ ತುಂಬ ಸುಂದರವಾಗಿ ಕಾಣುತ್ತೆ. ಸೊ ಇಲ್ಲಿಂದ ಅದು ಈವ್ನಿಂಗಲ್ಲಿ ಚೆನ್ನಾಗಿ ಕಾಣುತ್ತೆ, ಆಮೇಲೆ ಬೆಳಗ್ಗೆನೂ ಚೆನ್ನಾಗಿ ಕಾಣುತ್ತೆ. ಸೂರ್ಯನ ಬೆಳಕು ಅದ್ರ ಮೇಲೆ ಬೀಳೋದ್ರಿಂದ ತುಂಬ ಸುಂದರವಾಗಿ ಕಾಣುತ್ತೆ. ಈ ಅಮೀರ್ ಪೋರ್ಟ್ನ ಕಟ್ಟಬೇಕಾದ್ರೆ ಆಲ್ಮೋಸ್ಟ್ ಒಂದು 100 ವರ್ಷ ತೊಗೊಂಡಿದ್ದಾರಂತೆ. ಇದು ಅಮೀರ್ ಪೋರ್ಟ್ದು ಹೆಸರು, ಅಮೀರ್ ಪೋರ್ಟ್ ಬರೋಕ್ಕೆ ಕಾರಣ ಅಂದರೆ ಹಿಂದೂ ದೇವಿ ಹೆಸರು ಒಂದು ಅಂಬಾ ಅಂತ ಇದೆಯಲ್ಲ, ಅದನ್ನು ಅಮೀರ್ ಪೋರ್ಟ್ ಅಂತಾಗಿ ಚೇಂಜ್ ಮಾಡಿದ್ರಂತೆ. ಸೊ ಇದು ನೋಡ್ರಿ, ಇದು ಜೈಪುರ್ ಅಮೀರ್ ಪೋರ್ಟು. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ವ್ಯೂ ಮಾತ್ರ ಇದನ್ನು ಚೆನ್ನಾಗಿದೆ, ಎಲ್ಲ ನೋಡ್ತೀವಿ, ಚೆನ್ನಾಗಿ ಸೂಪರಾಗಿ ಬರುತ್ತೆ. ನಾನು ರಾಜಸ್ಥಾನಿ ಥರ ಕಾಣಿಸ್ತಾ ಇದ್ದೀನಲ್ಲ, ಮೇ ಬಿ ರಾಜಸ್ಥಾನಿ ಲಗ್ ರहा ना, ಪೂರ ರಾಜಸ್ಥಾನಿ ಅಂಕಲ್. ಸೊ ನನಗೆ ಈ ಥರ ಬ್ಲಾಗಿಂಗ್ ಎಲ್ಲ ಮಾಡಬೇಕು, ನಾನು ಬ್ಲಾಗರೆಲ್ಲ ಆಗಬೇಕಂತ ನನಗೆ ಆಸೆ ಬಂದಿದ್ದೆ. ನಾನು ಡಾಕ್ಟರ್ ಬ್ರೋ ಅವ್ರನ್ನ ನೋಡಿಬಿಟ್ಟು, ನಾನು ಡಾಕ್ಟರ್ ಬ್ರೋ ಬಿಗ್ಗೆಸ್ಟ್ ಫ್ಯಾನು. ಅವ್ರು ಫಸ್ಟಿಂದ ಎಲ್ಲ ವೀಡಿಯೋನ ನೋಡ್ಕೊಂಡು ಬಂದಿದ್ದೀನಿ. ಅವ್ರು ಫಸ್ಟು ಸ್ಟಾರ್ಟ್ ಮಾಡಿದ್ರಲ್ಲ ಹೈದರಾಬಾದಲ್ಲಿ ರಾಮೋಜಿ ಫಿಲ್ಮ್ ಸಿಟಿಯಿಂದ. ಸೊ ಅಲ್ಲಿಂದ ಇಲ್ಲಿವರೆಗೂ ಪ್ರೆಸೆಂಟ್ವರೆಗೂ ಎಲ್ಲ ವೀಡಿಯೋ ನೋಡಿದ್ದೀನಿ. ಸೊ ಅವರೇ ನನಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನು. ಸೊ ಅವ್ರ ಥರ ಆಗೋಕ್ಕೆ ನಮ್ಗೆ ಆಗಲ್ಲ, ಬಟ್ ಅಟ್ಲೀಸ್ಟ್ ಅವರಲ್ಲಿರೋ ಅಟ್ಲೀಸ್ಟ್ 0.1% ಆದರೂ ಅವ್ರ ಥರ ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಪೂರಾ ಇಂಡಿಯಾನ ಎಕ್ಸ್ಪ್ಲೋರ್, ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ಪೂರಾ ಇಂಡಿಯಾನ ಎಕ್ಸ್ಪ್ಲೋರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಡಾಕ್ಟರ್ ಬ್ರೋ ಯಾವ ರೀತಿ ಎಲ್ಲೇ ಹೋದರೂ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಸೊ ಆ ರೀತಿ ನಾನು ಎಲ್ಲೇ ಹೋದ್ರೂ ನಮ್ಮ ಕನ್ನಡದಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಬೇಕಂತ ಇದ್ದೀನಿ. ಇಡೀ ಫ್ಲೋರ್ನ ಇಡೀ ಎಲ್ಲೆಲ್ಲಿ ಹೋಗ್ತೀನಲ್ಲ ಎಲ್ಲ ಪ್ಲೇಸಸ್ನ ಕನ್ನಡದಲ್ಲೇ ಎಕ್ಸ್ಪ್ಲೋರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಜೈಪುರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಇಲ್ಲಿ ನೀವು ಜೈಪುರ್ ವಿಸಿಟ್ ಮಾಡಬೇಕಂದ್ರೆ ಓನ್ಲಿ ಇದು ಅಕ್ಟೋಬರಿಂದ ಫೆಬ್ವರೆಗೂ ವಿಸಿಟ್ ಮಾಡ್ಬೋದು. ಅದಾದಮೇಲೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಇವತ್ತು ನೈಟೆಲ್ಲ ಫುಲ್ಲು ಚಳಿ ಇತ್ತು. ಆಮೇಲೆ ಬೆಳಗ್ಗೆ 9 ಗಂಟೆಯಿಂದ ಬಿಸಿಲು ಸ್ಟಾರ್ಟ್ ಆಗಿದೆ. ಸೊ ಅಮೀರ್ ಪೋರ್ಟ್ ಟಿಕೆಟ್ ಬಂದುಬಿಟ್ಟು 120 ರೂಪೀಸ್ ಪರ್ ಹೆಡ್ಡು. ಸೊ ಇನ್ನೊಂದು ಏನಪ್ಪ ಅಂದರೆ, ಕೆಲವೊಂದು ಜನ ಆನ್ಲೈನಲ್ಲಿ ಪೇ ಮಾಡ್ತೀವಂತ ಕ್ಯಾಶಲ್ಲಿ ಇಟ್ಕೊಂಡು ಬರೋಲ್ಲ. ಸೊ ಆ ರೀತಿ ಬರಬೇಡಿ ಇಲ್ಲಿ. ಏನಕ್ಕಂದರೆ ಇಲ್ಲಿ ಮೇಲೆ ಬಂದ ತಕ್ಷಣ ಇಲ್ಲಿ ನಿಮಗೆ ಇಂಟರ್ನೆಟ್ ಸರಿಯಾಗಿ ವರ್ಕ್ ಆಗೋಲ್ಲ. ಸೊ ಆನ್ಲೈನಲ್ಲಿ ಪೇ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಮಟ್ಟಿಗೆ ಕ್ಯಾಶ್ ಇಟ್ಕೊಂಡು ಬಂದ್ರೇ ತುಂಬ ಒಳ್ಳೆಯದಿಲ್ಲಿ.
ದಿವಸದಲ್ಲಿ ಎಲ್ಲ ಕವರ್ ಆಗಲ್ಲ. ಸೊ ನಾನಿಲ್ಲಿ ನಿಮಗೆ ಬಂದು ಮೇನ್ ಯಾವ್ಯಾವ ಪ್ಲೇಸ್ ಚೆನ್ನಾಗಿದೆಯಲ್ಲ ಸೊ ಅದಷ್ಟೇ ಕವರ್ ಮಾಡ್ತಾ ಇರೋದು. ಇಲ್ಲಿ ಬಂದು ಆಲ್ಮೋಸ್ಟ್ ಒಂದು 10-12 ಟೂರಿಸ್ಟ್ ಪ್ಲೇಸ್ ಇದೆ. ನಾನು ನಿಮಗೆ ಅಂಬರ್ ಪ್ಲೇಸ್ ಅಂದರೆ ಅಮೀರ್ ಫೋರ್ಟ್ ತೋರಿಸಿದೆ. ಆಮೇಲೆ ಹವಾ ಮಹಲ್ ತೋರಿಸಿದ್ದೀನಿ, ಸಿಟಿ ಮಹಲ್ ತೋರಿಸಿದ್ದೀನಿ. ಜಂತರ್ ಮಂತರು ಇಲ್ಲ ಕ್ಲೋಸ್ ಆಗಿತ್ತು. ಆಮೇಲೆ ಜೋಗಡ್ ಫೋರ್ಟ್ ಇದೆ, ಅಲ್ಲಿ ಹೋಗೋಕ್ಕಾಗಲ್ಲ, ಅದು ಹೋಗ್ಬೋದು, ಅದು ತುಂಬ ದೊಡ್ಡದಿದೆ, ಒಂದು ದಿವಸಕ್ಕೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಆಮೇಲೆ ನಹಾಗರ್ ಫೋರ್ಟ್ ಇದೆ, ಆಮೇಲೆ ಜಲ್ ಮಹಲ್ ಇದೆ, ಆಮೇಲೆ ಬಂಗಾರ್ ಫೋರ್ಟ್ ಇದೆ, ಆಮೇಲೆ ಶೀಸ್ ಮಹಲ್ ಇದೆ. ಸೊ ಈ ಎಲ್ಲ ಪ್ಲೇಸ್ನ ಕವರ್ ಮಾಡಬೇಕಂದ್ರೆ ಆಲ್ಮೋಸ್ಟ್ ನಮಗೆ ಒಂದು 4 to 5 days ಬೇಕಾಗುತ್ತೆ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದೇ ಶೀಶ್ ಮಹಲ್. ಇದು ಅಮೀರ್ ಫೋರ್ಟ್ ಒಳಗಡೆನೇ ಇದೆ. ಇದು ಟೈಮಿಂಗ್ ಬಂದುಬಿಟ್ಟು 9:30 AM to 4:30 PM ಇರುತ್ತೆ. ಅಂದರೆ ಬೆಳಗ್ಗೆ 9:30 4:30, ಸಂಜೆ 4:30 ಇರುತ್ತೆ. ಸೊ ಇದು ಕಟ್ಟಿರೋದು ಮಹಾರಾಜ ಮಾನ್ಸಿಂಗ್ ಅಂತ 1727 ಇದನ್ನು ಬಿಲ್ಡ್ ಮಾಡಿದ್ದಾನೆ. ಸೊ ಅಮೀರ್ ಫೋರ್ಟು ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಸೊ ಇಲ್ಲಿ ಟಿಕೆಟ್ ಪ್ರೈಸು ಆವಾಗಲೇ ಹೇಳ್ದಂಗೆ 120 rupees per head. ಸೊ ಅಮೀರ್ ಫೋರ್ಟ್ ಬಿಲ್ಡ್ ಮಾಡಿ ರಾಜನ ಹೆಸರೇನೆಂದರೆ ಸವಾಯ್ ರಾಜ್ ಸಿಂಗ್ ಅಂತ. 1740 ಇವನು ಇದು ಕಂಪ್ಲೀಟ್ ಅಮೀರ್ ಫೋರ್ಟ್ ಬಿಲ್ಡ್ ಆಗಿರೋದು. ಜೈಪುರ್ಗೆ ನೀವು ಹೆಂಗೆ ರೀಚ್ ಆಗ್ಬೋದು ಅಂದರೆ, ಅಲ್ಲಿ ಜೈಪುರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಅದು ಜೈಪುರಿಂದ ಆಲ್ಮೋಸ್ಟ್ ಒಂದು 13 ಕಿಲೋಮೀಟರ್ ದೂರ ಇದೆ. ಇನ್ನೊಂದು ಏನಂದರೆ ಅಲ್ಲಿ ನಿಮಗೆ ಟ್ರೈನು ಇದೆ. ಬೈ ಟ್ರೈನು ರೀಚ್ ಆಗ್ಬೋದು ಜೈಪುರ್ ಜಂಕ್ಷನ್ ಅಂತ. ಇದು ಆಲ್ಮೋಸ್ಟ್ ದೊಡ್ಡ ಸಿಟಿಗಳಿಂದೆಲ್ಲ ಬರ್ಬೋದು. ಆಲ್ಮೋಸ್ಟ್ ಡೆಲ್ಲಿಯಿಂದ, ಮುಂಬೈಯಿಂದ, ಕೋಲ್ಕತ್ತಾದಿಂದ, ಚೆನ್ನೈಯಿಂದ, ಜೈಪುರ ಕನೆಕ್ಟ್ ಇದೆ. ಸೊ ನೀವು ಬೈ ಏರು ಬರ್ಬೋದು, ಬೈ ಟ್ರೈನು ಬರ್ಬೋದು. ಅಮೀರ್ ಫೋರ್ಟಲ್ಲಿ ನಿಮಗೆ ಎಲಿಫೆಂಟ್ ರೈಡ್ ಇರುತ್ತೆ, ಆಮೇಲೆ ಲೈಟ್ ಆ್ಯಂಡ್ ಸೌಂಡ್ ಶೋ ಇರುತ್ತೆ. ಸೊ ಅಮೀರ್ ಫೋರ್ಟ್ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೂ ಇರುತ್ತೆ. ಆಮೇಲೆ ಲೈಟಿಂಗ್ ಟೈಮಿಂಗ್ ಬಂದುಬಿಟ್ಟು ಲೈಟಿಂಗ್ ಶೋ ಇರುತ್ತಲ್ಲ, ಲೈಟಿಂಗ್ ಶೋ ಸೌಂಡ್ ಶೋ ಅದಿರುತ್ತಲ್ಲ, ಅದು ಟೈಮಿಂಗ್ ಬಂದುಬಿಟ್ಟು ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೂ ಇರುತ್ತೆ. ಅದಾದಮೇಲೆ ಎಲಿಫೆಂಟ್ ರೈಡ್ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ಬೆಳಗ್ಗೆ 11:30 ಅಷ್ಟೇ ಇರುತ್ತೆ. ಸೊ ಟೈಗರ್ ಫೋರ್ಟ್ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 9:30 ಸಾಯಂಕಾಲ 4:30 ಇರುತ್ತೆ. ಇಲ್ಲಿ ಟಿಕೆಟ್ ಪ್ರೈಸು ಇಂಡಿಯನ್ಗೆ 35 ರೂಪೀಸ್ ಇರುತ್ತೆ, ಆಮೇಲೆ ಫಾರಿನವ್ರಿಗೆ 85 ರೂಪೀಸ್ ಇರುತ್ತೆ.
ಆಮೇಲೆ ಇನ್ನೊಂದು ನಿಮಗೆ ಜಲ್ ಮಹಲ್ ಯಾರಾದರೂ ಹೋಗ್ಬೇಕಿದ್ರೆ ಅದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಇರುತ್ತೆ. ಅದು ಜಲ್ ಮಹಲ್ ಫಸ್ಟೆಲ್ಲ ಒಳಗಡೆ ಅಲಾವ್ ಇತ್ತು. ಒಳಗಡೆ ಅಂದರೆ ಪೋರ್ಟಲ್ಲೆಲ್ಲ ಹೋಗ್ಬೋದಿತ್ತು. ಇವಾಗ ಒಳಗಡೆ ಅಲಾವ್ ಇಲ್ಲ. ಒಳಗಡೆ ಅಂದರೆ ಮೇಲೊಳಗೆ ಯಾರು ಹೋಗೋಂಗಿಲ್ಲ, ಸೈಡಲ್ಲಿ ನಿಂತ್ಕೊಂಡು ಅಷ್ಟೇ ನೋಡ್ಬೋದು. ಇದು ಟೈಮಿಂಗು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ. ಟಿಕೆಟ್ ಬಂದು ಅದೇ ಇಂಡಿಯನ್ಸ್ಗೆ 10 ರುಪೀಸ್ ಇರುತ್ತೆ, ಆಮೇಲೆ ಫಾರಿನರ್ಗೆ 50 ರುಪೀಸ್ ಇರುತ್ತೆ. ಇದು ಜಲ್ ಮಹಲ್ ಯಾರು ನಿರ್ಮಾಣ ಮಾಡಿದ್ರು ಅಂದರೆ ಸವಾಯ್ ಪ್ರತಾಪ್ ಸಿಂಗ್ ಅಂತ 1799 ನಿರ್ಮಾಣ ಮಾಡಿದ್ದು. ಸೊ ನಹರ್ಗಢ್ ಪೋರ್ಟ್ ಇದೆಯಲ್ಲ, ಅದು ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 10 ಗಂಟೆ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5:15ವರೆಗೂ ಇರುತ್ತೆ. ಇದು ಟಿಕೆಟು 20 ರುಪೀಸ್ ಇರುತ್ತೆ. ಆಮೇಲೆ ಇದು ಬಿಲ್ಡ್ ಮಾಡಿದ್ದು ಸವಾಯ್ ಜೈಸಿಂಗ್ ಅಂತ 1734ರಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದು. ಸೊ ಅಮೀರ್ ಪೋರ್ಟ್ ಬರುವಾಗ ನೀವು ವಾಟರ್ ಬಾಟ್ಲ್ ಒಂದು ಕ್ಯಾರಿ ಮಾಡ್ಕೊಂಡ್ಬನ್ನಿ. ಏನಕ್ಕಂದರೆ ಮೇಲೆ ನಿಮಗೆ ಹೋದ ತಕ್ಷಣ ಎಲ್ಲೂ ನೀರು ಸಿಗಲ್ಲ. ಸೊ ವಾಟರ್ ಬಾಟ್ಲ್ ಇದ್ದರೆ ಚೆನ್ನಾಗಿರುತ್ತೆ. ಇನ್ನೊಂದು ಏನಂದರೆ ಜಾಸ್ತಿ ನಡಿಬೇಕಲ್ಲ, ಸೊ ಅದಕ್ಕೆ ಶೂಸ್ ಹಾಕೊಂಡ್ಬಂಡ್ರೆ ಒಳ್ಳೆಯದು. ಮತ್ತು ಈವ್ನಿಂಗು ಲೈಟ್ ಶೋ ಇರುತ್ತಲ್ಲ, ಲೈಟ್ ಆ್ಯಂಡ್ ಸೌಂಡ್ ಶೋ, ಸೊ ಅದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕಂದ್ರೆ ಚೆನ್ನಾಗಿರುತ್ತೆ. ನಾನು ಮಾತ್ರ ಅದು ಮಿಸ್ ಮಾಡಿಕೊಂಡೆ. ಏನಕ್ಕಂದರೆ ನಮಗೆ ಬೇಗ ನಾನು ಹೋಗಬೇಕಿತ್ತು, ಸೊ ಅದಕ್ಕೆ ಮಿಸ್ ಮಾಡಿಕೊಂಡೆ. ಸೊ ನೀವು ಯಾವುದೇ ರೀತಿ ಲೈಟ್ ಆ್ಯಂಡ್ ಸೌಂಡ್ ಶೋನ ಮಿಸ್ ಮಾಡ್ಕೋಬೇಡಿ. ಸೊ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಜೈಪುರ್ ಟೂರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಏನಕ್ಕಂದರೆ ಇದೇ ನನ್ನ ಸೆಕೆಂಡ್ ಟೂರು. ಸೊ ಅಷ್ಟೊಂದು ಎಷ್ಟು ಗೊತ್ತಿತ್ತೋ ಅಷ್ಟೊಂದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಚಾನಲ್ನ ಬೆಳೆಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಗೈಸ್, ಬಾಯ್.